ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಕುಂದಾಪುರದಲ್ಲಿ ಸೆಕೆಂಡ್ ಡೇ, ಹಾಗಾಗಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ. ಮತ್ತು ಏನಂತಂದರೆ ಬೆಳಿಗ್ಗೆನೇ ಮನೆ ಮುಂದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ವೈಬು ನೋಡ್ತಿದ್ರೆ ಫುಲ್ ಖುಷಿಯಾಗುತ್ತೆ. ಹಾಗೆ ಇಲ್ಲಿ ಆಂಟಿ ಇವತ್ತು ಫಿಶ್ ಕರಿ ಆ್ಯಂಡ್ ಫಿಶ್ ಫ್ರೈ, ಮೋಳೆ ಮರ್ವಾಯಿ ಅಂತ ಏನು ಹೇಳ್ತಾರೆ ಅದನ್ನು ಮಾಡ್ತಾಯಿದ್ರು. ಹಾಗಾಗಿ ಆಂಟಿ ಹತ್ರ ಹೋಗಿ ಕೇಳಿದೆ, ಆಂಟಿ ನೀವು ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತೀರಾ, ನೀವು ಹೇಗೆ ಮಾಡ್ತೀರಾ ಅಂತ ನನಗೂ ಹೇಳ್ಕೊಡಿ, ನಾನು ಬೆಂಗಳೂರಿಗೆ ಹೋದ್ಮೇಲೆ ಟ್ರೈ ಮಾಡ್ತೀನಿ ಆಂಟಿ ಅಂತ ಕೇಳಿದ್ಕೆ ಆಂಟಿ ನೀಟಾಗೆಲ್ಲ ಹೇಳ್ಕೊಡ್ತಾಯಿದ್ರು. ಒಂದು 3 ಮಿಕ್ಸ್ ಮಾಡಿ ಅದು ಹೊರದಿಡಬೇಕು, ಫ್ರೈ ಮಾಡಿ ಇಡಬೇಕು ಒಂದು ಬಾಟ್ಲಲ್ಲಿ. ಅದು ಹಾಕುವಾಗ ಒಂದಿಷ್ಟು ಹಾಕ್ಬೇಕು, ಮಸಾಲೆ ಹಾಕುವಾಗ, ಮಸಾಲೆ ಕಡುಕಲ್ ಮೇಲೆ ಹಾಕುವಾಗ ಒಂದಿಷ್ಟು ಹಾಕಬೇಕು. ಅದ ನಂತರ ಒಂದು ಈರುಳ್ಳಿ ನಾನೀಗ ಸಾರಿಗೆ ಹಾಕಿರೋದು. ಇದಕ್ಕೆ ಈರುಳ್ಳಿ ಒಂದು ಹಾಕಬೇಕು, ಅರಿಶಿನ ಪುಡಿ ಒಂದು 2 ಚಮಚ, ಒಂದು ಚಿಕ್ಕ ಚಮಚದಲ್ಲಿ 2 ಚಮಚ ಅರಿಶಿನ ಪುಡಿ, ಕಾಯಿ ಒಂದಾಯ್ತಲ್ಲ, ಹುಣಸೆ ಹಣ್ಣು ಗೊತ್ತಾಯ್ತಾ, ಒಂದಿಷ್ಟು ಹುಣಸೆ ಹಣ್ಣು ಹಾಕಬೇಕು, ಜಾಸ್ತಿ ಆಗಬಾರ್ದು, ಹುಳಿ ಆಗುತ್ತೆ. ಹದ ಒಂದಿಷ್ಟು ಹಾಕಬೇಕು, ನೆನೆಸಿ ಹಾಕ್ಬೇಕು. ನೆನೆಸಿ ಹಾಕ ನಂತರ ಮಸಾಲೆ ಅರ್ಧ ಆಗುವಾಗ ಅದು ಹಾಕಬೇಕು, ಅದಕ್ಕೂ ಮಿಕ್ಸ್ ಆಗುತ್ತಲ್ಲ ಅದು. ತೆಗೆದು ನಾನು ಅದೇ ಮಸಾಲೆ ಈಗ ತೆಗೆದಿಟ್ಟಿದ್ದೆ, ನಾನು ಅದು ಮಸಾಲೆ ಮಾಡ್ಕೊಂಡು ಫ್ರಿಜ್ಜಲ್ಲಿ ಅದು ಮಾಡಿಕೊಂಡಿರ್ತೀರಾ? ಹಾಂ, ಮಾಡ್ಕೊಂಡಿರ್ತೀನಿ, ನಿಮ್ಗೆ ತೋರಿಸ್ತೀನಿ. ಇದ್ರಿಗೆ ಫ್ರೈ ಮಸಾಲ, ಇದು ಸಾಂಬಾರಿಗೆ ಇದು ನೋಡಿ, ಇದು ಫ್ರೈ ಮಸಾಲೆಗೆ ಹೇಳ್ತೀನಿ ನಿಮಗೆ. ನಾವು ಅಂಗಡಿಯಿಂದ ಪ್ಯಾಕೆಟ್ ತಂದು ಮಾಡಲ್ಲ, ನಾನು ಮಾಡಲ್ಲ. ಇದಕ್ಕೆ ಒಂದಿಷ್ಟು ಮೆಣಸು, ಇಷ್ಟು ಮೆಣಸು, ಕಡೆಗೆ ಇದು ಶುಂಠಿ, ಹಸಿ ಶುಂಠಿ 1 ಪೀಸ್, ಇದು 1 ಕಾಯಿ ಮಸಾಲಕ್ಕಿತ್ತಲ್ಲ, ಇದು ತುಂಬಾ ಆಗುತ್ತೆ. ತುಂಬಾ ಆದ ನಂತರ ಈಗ ಇಷ್ಟು ಸಾರಿಗೆ ಹಾಕಿದೆ ನಾನು. ಮೊದಲು ಸ್ವಲ್ಪ ಸಣ್ಣದಾಗ್ಬೇಕು, ಕಾಯಿ ತುಂಬಾ ಚೆನ್ನಾಗಾಗ್ಬೇಕು, ಅದಂದ್ರೆ ಇಲ್ಲದ್ರೆ ಸಾರು ಒಳ್ಳೇದಾಗಲ್ಲ. ಫುಲ್ ನೈಸ್ ಆಗ್ಬೇಕು, ಅಂದ್ರೆ ಮೇಲೆ ನೀರಿರುತ್ತೆ, ಇಲ್ಲಾದ್ರೆ ಹೊರಗಡೆ ಸೋಪ್ ಇರುತ್ತೆ, ಅದು ಒಳ್ಳೆ ಆಗುದಿಲ್ಲ ಸಾರು ಮಾಡಿ. ತುಂಬಾ ನೈಸ್ ಆಗ್ಬೇಕು ಅದು ಮಸಾಲೆ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ರೆ ಯಾವಾಗ್ಲೂ ಮಾಡ್ಕೊಳ್ತೀನಿ, ಏನಾಗಲ್ಲ. ಸರಿ ಆಂಟಿ. ಮರ್ವಾಯಿ ಅಲ್ವಾ ಇದು? ಮರ್ವಾಯಿ ಅದು ಮಾಡಿದ್ರೆ 1 ಚಿಪ್ಪಿ ಬಿಸಾಕ್ರಲ್ಲ, 1 ಚಿಪ್ಪಿ ಮಾತ್ರಲ್ಲ, ಮಾಂಸ ಇದು ಚಿಪ್ಸಿ ಹಾಕ್ತಾರೆ. ಇನ್ನೊಂದು ಎಷ್ಟು ಬಿಡೋದು? ಒಂದು ಎಷ್ಟು ಬಿಡುದು, ಅದ್ರಲ್ಲಿ ಏನಿರಲ್ಲ, ಅದ್ರಲ್ಲಿ ತೆಗುವಾಗೆ ಅದ್ರ ಜೊತೆಲಿ ತೆಗಿಬೇಕು. ಅದು ನಾನು ಇಲ್ಲೇ ಇದು ಮಾಡಿದ್ರೆ ನಿಮ್ಗೆ ತೋರಿಸ್ತಿದ್ದೆ, ನಾನು ಅಲ್ಲೇ ಮಾಡ್ಕೊಂಡು ಬಂದೆ. 1, 2, 3 ಈರುಳ್ಳಿ. ಈಗ ಮತ್ತೀಗ ನಾನು ಬೇರೆ ಮಸಾಲ ಅದಕ್ಕೆ ಬೇರೆ ಮಾಡ್ಬೇಕು, ಇದಕ್ಕೆ ಮಾಡ್ಬೇಕು, ಇದಕ್ಕೂ ಬೇರೆನೆ ಮಸಾಲ. ಅದಕ್ಕೇನು ಕಾಯಿ, ಕಡೆಗೆ ಕೊತ್ತಂಬರಿ, ಇದು ಕೊತ್ತಂಬರಿ ಹಾಕಿದೆ ನಾನು ಇದಕ್ಕೆ. ಹೌದು, ಮರವಾಯಿಗೆ ಅದು. ಇದು ಕಾಳು ಮೆಣಸು ಒಂದು ಚಿಕ್ಕದು ಹಾಕಿದೆ, ಒಂದು ಬೆಳ್ಳುಳ್ಳಿ, ಇಷ್ಟು ಮೆಣಸು ಹಾಕಿದೆ. ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಬೇಕು. ಇದು ಒಂದು ಬೆಳ್ಳುಳ್ಳಿ, ಇದಕ್ಕೆ ಒಂಚೂರು ಅರಿಶಿನ ಪುಡಿ, ಕಾಯಿ ಹಾಕ್ಬೇಕು, ಅಷ್ಟೇ. ಅದಕ್ಕೆ ಜಾಸ್ತಿ ಏನಿದಿಲ್ಲ. ಮಿಕ್ಸಿಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಎಲ್ಲ ಮಾಡಿದ ನಂತರ ಇದು ಬೇಯ್ತಲ್ಲ, ಅದು ನೀರು ಜಾಸ್ತಿ ಇದ್ರೆ ಸ್ವಲ್ಪ ಗಾರ ಆಗೋ ತನಕ ಬೇಯಬೇಕು. ಇದನ್ನ ಮಾತ್ರ ಮಸಾಲೆ ರುಬ್ಕೋತಿರ್ತಾನೆ? ರುಬ್ಕತ್ತೆ, ಕಡಕಲಲ್ಲಿ ರುಬ್ಬಲ್ಲ, ಅದು ಮಿಕ್ಸಿಲಿ. ತುಂಬಾ ಸಣ್ಣ ಆಗ್ಬೇಕಂತ ಇಲ್ಲ, ಅದು ರಫ್ ಆಗಿ ಅದ್ರ ಸಣ್ಣ ಆದ್ರೆ ಒಳ್ಳೇದಾಗಲ್ಲ ಅದು. ಇದು ಕಾಯಿನ ರುಬ್ತೀರಾ, ಅದ್ರೊಳಗೆ ಉದುರಿಸ್ತೀರಾ? ಇಲ್ಲ, ರುಬ್ತೀರಾ? ಅದನ್ನು ರುಬ್ತೀರಾ? ಇಲ್ಲಾಂದ್ರೆ ಹಾಗೆ ಅಂದ್ರೆ ಸ್ವಲ್ಪ ಇದಾಗುತ್ತದೆ, ತಿಂಡಿ ಒಳ್ಳೇದಾಗಲ್ಲ. ಮಣ್ಣಿನ ಮಡಿಕೆ ನೋಡಿದೆ, ಮೊದಲೆಲ್ಲ ಮಣ್ಣಿನ ಮಡಿಕೆಲ್ಲ ಮಾಡ್ತಿದ್ರು, ಈಗೆಲ್ಲ ಫ್ಯಾಷನ್ ಬಂದಿದೆ. ನೀರು ಹಾಕಿದ್ರು, ಆ ಮಸಾಲೆನೇ ಗಮ್ ಅಂತ ಇದೆಲ್ಲ. ಫಿಶ್ ಫ್ರೈ ಮಾಡೋದಕ್ಕೆ ಅಂತ ಹೇಳಿ ಆಂಟಿ ಮಸಾಲೆ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ರು. ಈ ರೆಸಿಪಿನೂ ಹೇಳಿಸ್ಕೊಂಡೆ. ಇದು ತೆಂಗಿನೆಣ್ಣೆ ತಾನೇ ಆಂಟಿ? ಅಲ್ಲ, ನಾರ್ಮಲ್ ಫ್ಲೇವರ್.
ನೋಡ್ಬಂದಿದೆ ಹಾಗೇನೆ. ಈ ಮಸಾಲೆ ತಿನ್ಬಹುದೇ? ಒಳ್ಳೇದಿದೆ ಮಸಾಲ. ನಾವು ಮಾಡಿರ್ತೇವಲ್ಲ ಇದು, ಅದಾದ್ರೆ ಏನು ಅಂಗಡಿಯಲ್ಲಿ ಖಾರ ಜಾಸ್ತಿ. ಅದು ಮೆಣಸಿನ ಪುಡಿ, ಬರೀ ಮೆಣಸಿನ ಪುಡಿ ಮಾತ್ರನೇ ಅಲ್ಲ ಅದು, ಅದು ಹೊಗೆ ತಕೊಳ್ಳಿಕ್ ಆಗುದಿಲ್ಲ. ಯಾವಾಗ ಎಣ್ಣೆ ಉಂಟು. ಫೈನಲಿ ಫಿಶ್ ಫ್ರೈನೂ ರೆಡಿ ಆಯಿತು. ಹಾಗೆ ಆಂಟಿ ಹತ್ರ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಆಂಟಿ. ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಹಾಗೆ ಒಂದಕ್ಕಿಂತ ಒಂದು ರೆಸಿಪಿ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು ಆಂಟಿ. ತುಂಬ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು. ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಕೋಡಿ ಬೀಚ್ಗೆ ಹೋಗಿರಲಿಲ್ಲ, ಹಾಗಾಗಿ ಹೊರಡೋಣ ಅಂತ ಹೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಫಸ್ಟ್ ನಾವು ಇಲ್ಲಿಂದ ಕುಂದಾಪುರ್ಗೆ ಹೋಗ್ತೀವಿ. ಕುಂದಾಪುರದಿಂದ ಆಟೋ ಮಾಡಿಕೊಂಡು ಕೋಡಿ ಬೀಚ್ಗೆ ಹೋಗೋದು. ಇವಾಗ ಬಸ್ ಸ್ಟಾಪ್ಗೆ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಂತ ಅಂದರೆ, ಊರಲ್ಲಿ ಪ್ರತಿಯೊಂದು ಮನೆ ಮುಂದೆನೂ ಒಂದೊಂದು ತುಳಸಿ ಕಟ್ಟೆ ಇದೆ. ಅದು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನೈಟ್ ಹೊತ್ತು ತುಳಸಿ ಕಟ್ಟೆ ಮುಂದೆ ಒಂದೊಂದು ದೀಪ ಇಟ್ಟಿರ್ತಾರೆ. ಅದು ನೋಡೋಕ್ಕೆ ಅಂತೂ ಸಖತ್ ಖುಷಿ ಆಗುತ್ತೆ. ಒಂದು ಗುಡ್ ವೈಬ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಊರು. ಹೊರಡ್ತಿದ್ದೀವಿ. ಇದು ಕುಂದಾಪುರ್ಗೆ ಹೋಗೋ ರೋಡಲ್ಲಿ ಇದೊಂದು ಬೀಚ್ ಕಾಣುತ್ತೆ, ಇದೊಂದು ಹೈವೇ, ಇದೊಂದು ನದಿ, ನೋಡೋಕ್ಕೆ ಸುಂದರವಾಗಿದೆ. ಸೊ ಫೈನಲಿ ಕೋಡಿ ಬೀಚಿಗೆ ಬಂದ್ವಿ. ನಮಗಂತೂ ಕೋಡಿ ಬೀಚ್ ತುಂಬ ಇಷ್ಟ ಆಯಿತು. ಎಷ್ಟು ಪ್ರಶಾಂತವಾಗಿತ್ತು ಅಂದರೆ, ಮೈಂಡ್ ಫುಲ್ ಪೀಸ್ಫುಲ್ಲಾಗಿರುತ್ತೆ ಈ ಪ್ಲೇಸಿಗೆ ಬಂದರೆ. ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ತುಂಬ ಜನನೂ ಇರಲಿಲ್ಲ, ಸ್ವಲ್ಪ ಜನ ಇದ್ರಲ್ವ, ಹಾಗಾಗಿ ಪ್ರಶಾಂತವಾಗಿತ್ತು, ಚೆನ್ನಾಗಿತ್ತು. ನಾವಿವಾಗ ಇಲ್ಲಿಗೆ ಬಂದಿದ್ದು ಡಾಲ್ಫಿನ್ ಕಾಣುತ್ತಲ್ಲ, ಡೆಲ್ಟಾ ಪಾಯಿಂಟು, ಅಲ್ಲಿಗೆ ನಾವು ಬಂದಿರೋದು. ನಾವು ನಡ್ಕೊಂಡೇ ಬರ್ಬೋದು. ಇನ್ ಕೇಸ್ ಕೆಲವರು ಬೋಟಲ್ಲಿ ಬರ್ತಾರಲ್ವ ಡಾಲ್ಫಿನ್ ನೋಡೋದಕ್ಕೆ ಅಂತ, ಅವರು ಸುಧಾ ಕರ್ಕೊಬರೋದೇ ಇಲ್ಲಿಗೆ ಡಾಲ್ಫಿನ್ನ ತೋರಿಸೋದಕ್ಕೆ ಅಂತ. ನಾವು ವಿತೌಟ್ ಬಜೆಟ್ ಡಾಲ್ಫಿನ್ನ ನೋಡಿದ್ವಿ. ಅದೇ ಪಾಯಿಂಟಿಗೆ ಬಂದಿದ್ವಲ್ಲ, ನಮಗೆ ಡೌಟ್ ಇತ್ತು ಕಾಣಿಸುತ್ತಾ ಇಲ್ವಾ ಅಂತೇಳಿ, ಬಟ್ ನಮಗೆ ಕಾಣಿಸ್ತು. ಅಲ್ಲಿ ನಿಧಾನಕ್ಕೆ ಮುಳಿಕೋತಾ ಇದೆ, ಅಲ್ಲೆಲ್ಲ ಎಗರುತ್ತಾ ಇಲ್ಲ. ಡಾಲ್ಫಿನ್ ಪಾಯಿಂಟಲ್ಲಿದ್ದೀವಿ, ನೋಡ್ತಾ ಇದ್ದೀವಿ. ವಾವ್, ಎಷ್ಟು ಚೆನ್ನಾಗಿ ಎಗರುತ್ತು. ಫೈನಲಿ ಡಾಲ್ಫಿನ್ನ ನೋಡಿದ್ವಿ. ನಮ್ಗೆ ಸ್ವಲ್ಪ ಡೌಟ್ ಇತ್ತು ಕಾಣಿಸುತ್ತಾ ಇಲ್ವಾ ಅಂತ ಹೇಳಿ, ಬಟ್ ನಮಗೆ ಡಾಲ್ಫಿನ್ ಕಾಣಿಸ್ತು. ತುಂಬ ಹತ್ರದಿಂದನೇ ಕಾಣಿಸ್ತು. ಫುಲ್ ಅಂದರೆ ಫುಲ್ ಖುಷಿ ಆಗೋದ್ವಿ ನಾವಂತೂ. ತುಂಬ ಚೆನ್ನಾಗಿತ್ತು ಡಾಲ್ಫಿನ್ಸ್ ಎಲ್ಲ ನೋಡಿ. ಇದು ಕೋಡಿ ಬೀಚು. ಆ ಕಡೆ ನೋಡಿದ್ರು ಸಮುದ್ರ, ಈ ಕಡೆ ನೋಡಿದ್ರು ಸಮುದ್ರ. ಮುಂದೆ ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ನೀವು ಈ ಕಡೆ ನೋಡಿದ್ರು ಬರೀ ಸಮುದ್ರನೇ ಕಾಣ್ತಾ ಇರುತ್ತೆ, ಎಲ್ಲಿ ನೋಡಿದ್ರು ನೀರೇ ಕಾಣ್ತಿರುತ್ತೆ. ತುಂಬ ಚೆನ್ನಾಗಿತ್ತು ಮಾತ್ರ, ಸಖತ್ ಎಂಜಾಯ್ ಮಾಡಿದ್ವಿ ಬೀಚಲ್ಲಿ ನಾವು. ಬೀಚಲ್ಲಿ ಅಲೆಗಳ ಸೌಂಡ್ ಕೇಳ್ತಾ ಇದ್ರೆ ಸಖತ್ ಖುಷಿ ಆಗ್ತಿತ್ತು. ಹಾಗೆ ನಾವಿಲ್ಲಿ ಸಮುದ್ರದಲ್ಲಿ ಕೆಲವೊಂದು ಕಪ್ಪೆ ಚಿಪ್ಪು, ಶಂಕು ಅದನ್ನೆಲ್ಲನೂ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ ಮೆಮೊರೀಸ್ಗೋಸ್ಕರ. ಹಾಗೆ ಇನ್ನೊಂದು ಇಲ್ಲಿ ಹೇಡಿ ಬರುತ್ತಲ್ವ, ಅದು ನಾವು ಹತ್ರ ಹೋಗಿದ ತಕ್ಷಣ ಅದು ಒಳಗಡೆ ಹೋಗಿಬಿಡ್ತಿತ್ತು, ನಮ್ಗೆ ನೋಡೋಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿ ಒಂದು ಮೊಬೈಲ್ನಲ್ಲಿಟ್ಟು ನಾವು ವೀಡಿಯೋ ಮಾಡ್ಕೊಂಡ್ವಿ. ಅದು ಹೆಂಗೆ ಅಂದರೆ, ನಾವು ಆ ಕಡೆ ದೂರ ಹೋದ್ಮೇಲೆ ಈ ಥರ ಬಂದೆಲ್ಲ ಆಟ ಆಡ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನೋಡೋಕ್ಕೆ ಫುಲ್ ಖುಷಿ ಆಗುತ್ತೆ. ಅದ್ರ ಪಾಡ್ಗೆ ಅದು ಆಟ ಆಡ್ತಾಯಿತ್ತು. ಹತ್ರ ಹೋದ್ರೆ ಸಾಕು ಓಡೋಗ್ಬಿಡೋದು. ತುಂಬ ಚೆನ್ನಾಗಿತ್ತು. ಬೀಚಲ್ಲೆಲ್ಲ ಸಖತ್ತಾಗಿ ಆಟಾಡಿ ಟಯರ್ಡ್ ಆಗೋಗಿದ್ವಿ. ಹಾಗಾಗಿ ಸ್ವಲ್ಪ ಮಜ್ಜಿಗೆ ಜ್ಯೂಸ್ ಎಲ್ಲ ಕುಡಿತಾ ಇದ್ವಿ. ಕುಡಿದ್ಬಿಟ್ಟು ಫುಲ್ ಎಂಜಾಯ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಇವತ್ತು ನೈಟೇ ಬ್ಯಾಂಗ್ಳೂರು ರಿಟರ್ನ್ ಆಗ್ತಾಯಿದ್ವಿ. ಓವರಾಲ್ ಟ್ರಿಪ್ನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಈ 3 ಡೇಸ್ ಇದ್ವಲ್ಲ, ಆ 3 ಡೇಸಲ್ಲಿ ತುಂಬ ಒಂದೊಳ್ಳೆ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಹಾಗೆ ಆಂಟಿ ಅಂಕಲ್ ಅಂತೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ನಮ್ಮನ್ನು ಮಾತಾಡ್ಸಿದ್ರು. ಒಬ್ಬ ಫ್ಯಾಮಿಲಿ ಮೆಂಬರ್ಸ್ನ ಯಾವ ಥರ ನೋಡ್ಕೊಳ್ತಾರೆ ಅದೇ ಥರನೇ ನೋಡಿಕೊಂಡ್ರು. ನನಗಂತೂ ತುಂಬ ಖುಷಿ ಆಯಿತು. ಬಾಯ್ ಸ್ಮೈಲ್, ಸ್ಮೈಲ್ ಇಲ್ಲ, ಸ್ಮೈಲ್. ಫುಲ್ ಬೇಜಾರು ಅದಕ್ಕೆ. ಟಾಮಿನ ನಾವು ಹೋಗ್ತಾ ಇದೀವಿ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿತ್ತು. ಎಲ್ರಿಗೂ ಬಾಯ್ ಹೇಳಿ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ.